ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಮಲ್ಲೇಪುರ ಭೂ ಹೋರಾಟ ಸಮಿತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಮಲ್ಲೇಪುರ ಗ್ರಾಮದ ಸರ್ವೆ ನಂಬರ್ 50ರ ಗೋಮಾಳ ಜಮೀನು ಯಥಾಸ್ಥಿತಿ ಕಾಪಾಡುವಂತೆ ಮನವಿ ಮತ್ತು ತಕರಾರು ಅರ್ಜಿ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಮಲ್ಲೇಪುರ ಗ್ರಾಮದ ಸರ್ವೆ ನಂಬರ್ 50ರ ಗೋಮಾಳ ಜಮೀನಾಗಿದ್ದು ಈ ಜಮೀನಿನಲ್ಲಿ ಸಾಗುವಳಿ ಪಡೆದುಕೊಂಡು ಕಾನೂನುಬದ್ಧವಾಗಿ ಕೆಲವರು ಖಾತೆಯನ್ನ ಮಾಡಿಸಿಕೊಂಡು ಸ್ವಾಧೀನ ಅನುಭವದಲ್ಲಿ ಇರ್ತಾರೆ. ಇದು ಅಲ್ಲದೆ ಕೆಲವರು ಭೂಗಳ್ಳರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಗ್ರಾಮಸ್ಥರಿಗೆ ಮೋಸ ಮಾಡುವಂತಹ ದುರುದ್ದೇಶದಿಂದ ಅಧಿಕಾರಿಗಳಿಗೂ ದಿಕ್ಕು ತಪ್ಪಿಸಿ ಕಾನೂನು ಬಾಹಿರ ಚಟುವಟಿಕೆಗಳ ಮೂಲಕ ಅಕ್ರಮ ನೋಡಿ ಮಾಡಿಸುವಂತ ಸಲುವಾಗಿ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಈ ಸರ್ವೆ ನಂಬರ್ ಜಮೀನಿನ ಸ್ಥಳ ಪರಿಶೀಲನೆ ಹಾಗೂ ಮಹಜರು ಮಾಡಿ ಗ್ರಾಮಸ್ಥರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು. ಈ ಅಕ್ರಮ ಪೋಡಿ ದುರಸ್ತಿಯ ಪ್ರಕ್ರಿಯೆಯನ್ನ ನಿಲ್ಲಿಸುವಂತೆ ಮತ್ತು ಗ್ರಾಮಸ್ಥರು ಹಿತಾಸಕ್ತಿಗನುಸಾರ ಸರ್ಕಾರಿ ಸೇವೆ ಕಾಲದ ಸರ್ಕಾರದ ಆಸ್ತಿಯನ್ನ ಭೂರಹಿತರು ಇರುವಂತಹ ಗ್ರಾಮದ ರಕ್ಷಣೆ ನಿಮ್ಮ ಆದ್ಯ ಕರ್ತವ್ಯವಾಗಿರುತ್ತವೆ. ಗ್ರಾಮಸ್ಥರ ಶ್ರೇಯಸ್ಸನ್ನ ಎತ್ತಿ ಹಿಡಿಯಬೇಕೆಂದು ಮಲ್ಲೇಪುರ ಗ್ರಾಮಸ್ಥರು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ತಾವುಗಳು ಈ ಕೂಡಲೇ ಅಕ್ರಮ ಪೋಡಿ ದುರಸ್ತಿಯನ್ನ ನಿಲ್ಲಿಸುವಂತೆ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತೇನೆ ಅಂತ ಹೇಳಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಬಿಎಸ್ಪಿ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲೇಪುರ ಗ್ರಾಮದ ಸಮಾಜ ಸೇವಕರಾದಂತಹ ಎಂಡಿ ರಾಮಾಂಜಿನಪ್ಪ, ತಾಲೂಕು ಬಿಎಸ್ಪಿ ಪಕ್ಷದ ಕಾರ್ಯದರ್ಶಿ ಎಂಎಂ ನರಸಿಂಹಮೂರ್ತಿ, ಮಲ್ಲೇಪುರಂ ಗ್ರಾಮದ ಮುಖಂಡರುಗಳಾದಂತಹ ಮುನಿಶಾಮಪ್ಪ, ಮುನಿರಾಜಪ್ಪ, ಸೀನಪ್ಪ, ಎಂ ಶ್ರೀನಿವಾಸ್, ವೆಂಕಟೇಶ್, ವೆಂಕಟರಾಯಪ್ಪ, ಕದಿರನ್ನು, ವಂದಿನ ರಾಮಸ್ವಾಮಿ ಹಾಗೂ ಇನ್ನಿತರರು ಈ ಒಂದು ವಿಷಯನ ಇಟ್ಕೊಂಡು ಗ್ರಾಮದಲ್ಲಿರ್ತಕ್ಕಂಥ ಕೆಲವು ಹಿರಿಯರನ್ನ ದುರುಪಯೋಗ ಪಡಿಸಿಕೊಂಡು ಹಿಂದೆ ಕಾಲಿರುವಂತ ಷಡ್ಯಂತ್ರಗಳನ್ನ ಮಾಡೋದಾಗ್ಲಿ, ಗ್ರಾಮದಲ್ಲಿ ಯಾರಿಗಾದ್ರೂ ತೊಂದರೆ ಕೊಡಿಸೋದಾಗ್ಲಿ ಹಿನ್ನೆಲೆಯಿಂದ ಅದಕ್ಕೆಲ್ಲ ಕಾರಣರು ಯಾರು ಈ ಒಂದು ಕೋಡಿನ ಮಾಡಲೇಬೇಕು ಅಂತ ಶತಾಯಗತಾಯ ಅಂತೇಳಿ ಅದನ್ನ ಒಳಸಂಚು ಮಾಡಿ ಮುಂದೆ ಕೊಡಬಹುದು. ಅದಕ್ಕೆ ಕಾರಣಕರ್ತರು ಅವ್ರು ಆಗಿರ್ತಾರೆ ಅಂತ ಈ ಸಮಯದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮಲ್ಲೇಪುರ ಗ್ರಾಮದ ಸರ್ವೆ ನಂಬರ್ 50ಕ್ಕೆ ಬೋಗಸ್ ದಾಖಲಾತಿಗಳನ್ನ ನಿರ್ಮಿಸಿದಂತ ಅಧಿಕಾರಿಗಳಿಗೆ ಧಿಕ್ಕಾರ. ಮಲ್ಲೇಪುರ ಗ್ರಾಮದ ಸರ್ವೆ ನಂಬರ್ 50ಕ್ಕೆ ಬೋಗಸ್ ದಾಖಲಾತಿಗಳು ಹಾಗೂ ಕೋಡಿ ಮಾಡತಕ್ಕಂತ ಅಧಿಕಾರಿಗಳಿಗೆ ಹೇಳಿ, ದಾಖಲಾತಿಗಳು ಕೋಡಿ ಮಾಡುವಂತ ಅಧಿಕಾರಿಗಳಿಗೆ ಮಲ್ಲೇಪುರ ಗ್ರಾಮ ಸರ್ವೆ ನಂಬರ್ 50 ಭೂಗಳಿಗೆ ಧಿಕ್ಕಾರ ಹೇಳಿ. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಭೂಮಿಯನ್ನು ಗೆಲ್ಲುತ್ತೇವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಮಲ್ಲೇಪುರ ಗ್ರಾಮ ಸರ್ವೆ ನಂಬರ್ 50 ರಲ್ಲಿ 55 ಎಕರೆ ಇದೆ. 55 ಎಕರೆಯಲ್ಲಿ ಬಡ ಕುಟುಂಬಗಳು 16 ಎಕರೆ 34 ಗುಂಟೆಯಲ್ಲಿ ಮನೆಗಳನ್ನು ನಿರ್ಮಿಸಿ ಸಂಸಾರಗಳನ್ನು 30 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಲಡ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಯಾವುದೇ ಕಾರಣಕ್ಕೂ ಈ ಜಾಗನ ಬಿಡಬಾರ್ದು, ಅವರು ಬಡವರಿಗೆ ನಾವು ಈ ಜಾಗನ ಕಬಳಿಸ್ಲೇಬೇಕಂತ ಹೇಳಿ ಷಡ್ಯಂತರ ರೂಪಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ನಮಗ್ ಭಯ ಬೆದರಿಕೆ ಏನೇ ಹಾಕಿದ್ರು ನಾವು ಜಗ್ಗಲ್ಲ ಬಗ್ಗಲ್ಲ, ಜಾಗ ಬಿಡಲ್ಲ, ನಾವು ಪ್ರಾಣ ಕೊಡೋಕು ರೆಡಿ, ಆ ಜಾಗ ಬಿಡಲ್ಲ. ಅವ್ರು ಏನೇನೋ ಮಾಡಿ ಆ ಜಾಗ ನಾವು ಮುಗಿಸ್ಬೇಕಂತ ಷಡ್ಯಂತರ ರೂಪಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ನಾವು ಬಿಡಲ್ಲ ಜಾಗನ. ಬಡವ್ರಿಗೆ ಏನೇ ಆಗ್ಲಿ 101 ಕುಟುಂಬಕ್ಕೆ ಒಳ್ಳೇದಾಗಂಗೆ ನಾವು ಹೋರಾಟ ಮಾಡಿ ಅದು ಗೆಲ್ಸ್ಕೊಡ್ತೀವಿ ಅಂತೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ರಾಜಕೀಯ ಕುತಂತ್ರಗಳು ಜಾಸ್ತಿ ಆಗಿಬಿಟ್ಟಿದಲ್ಲಿ ಏನೇ ಮಾಡಿ ನಮ್ಮೂರಲ್ಲಿ 55 ಎಕರೆಯಲ್ಲಿ ನಾವ್ ಯಾರು ಮಲ್ಲೇಪುರದವರು ಆ ಜಾಗದಲ್ಲಿ ಇಲ್ಲ, ಎಲ್ಲಾ ಪಕ್ಕದ ಊರುಗಳಲ್ಲಿ ಇರೋರೆ ಆ ಜಾಗವನ್ನು ಕಬಳಿಸಿದ್ದಾರೆ. ಆ ಜಾಗ ಇದು ಏನಾಗ್ಲಿ ಅವ್ರನ್ನ ಬಡವ್ರು ಮಾಡ್ಬೇಕು. ಯಾರೋ ಹಿಂಗ್ ಹೋಗ್ತಾರಲ್ಲ ಒಬ್ರನ್ನ ಹಾಕೊಂಡ್ ಬಿಡೋದು, ಇವ್ರು ಏನೇ ಮಾಡಿ ಇವ್ನ ಬಿಡಬಾರ್ದು. ಅವರು ಮಾತು ಕೇಳಿದ್ರೆ ನಮ್ಮ ಮಾತು ಕೇಳ್ತಾರೆ, ಅವ್ರನ್ನ ಕರ್ಕೊಂಡ್ ಬಿಟ್ರೆ ಅಂತ ನಾನು ಅವ್ರನ್ನ ಹಾಕೊಂಡ್ ಬಿಟ್ಟು ಅವ್ರಿಗೇನೋ ಒಂದು ಇಂಜಿಲ್ ಕಾಸು ಕೊಟ್ಬಿಟ್ಟು ಅವ್ರ ಹತ್ರ ನಂಬಿಸ್ಕೊಂಡು ಈ ತರ ಮಾಡ್ತಾ ಇದ್ದಾರೆ. ಅವ್ರು ರಾಜಕೀಯ ವ್ಯಕ್ತಿಗಳೇನ ಸರ್? ರಾಜಕೀಯ ವ್ಯಕ್ತಿಗಳೇ ಮಾಡ್ತಾ ಇರೋದು. ಇದು ಏನೇ ಮಾಡಿ ನೋಡು, ದುಡ್ಡು ಹಾಕೋದು ಅಧಿಕಾರಿಗಳಷ್ಟೇ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. RRT ಕೇಸ್ ಹಾಕಿದ್ವಿ,
ಎಲ್ಲ ಮಾಡಿದ್ವಿ, ಏನೋ ಮಾಡಿದ್ರು ಇಲ್ಲ, ಮಾತೆತ್ತಿದ್ರೆ ಸುಪ್ರೀಂ ಕೋರ್ಟ್ ಇದು, ಅದಕ್ಕೆ ನಾವು ಮಾಡಲೇಬೇಕಂತಾರೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, 1995ರಲ್ಲಿ ತಹಸೀಲ್ದಾರ್ ಇದು ಬೋಗಸ್ ರೆಕಾರ್ಡ್ ಅಂತ ಹೇಳಿದ ಒಬ್ಬ ವ್ಯಕ್ತಿ GP ಓಡ್ರು ವೆಂಕಟೇಶಪ್ಪ ಅಂತೇಳಿ, ಕಾಳಮ್ಮ ಮುದ್ದಪ್ಪನ ಇದು ನಮ್ಮನ್ನ ಇಂಪ್ಲೀಟಿಂಗ್ ಮಾಡಿರಲಿಲ್ಲ. ಅವ್ರು 95ರಲ್ಲಿ ಏನು ಮಾಡಿದ್ರು, ತಹಸೀಲ್ದಾರು ಇದು ಬೋಗಸ್ ರೆಕಾರ್ಡ್ ಅಂತ ಹೇಳಿದ್ರು. ಅವ್ರು ತಿದ್ದಿರೋದು ಇದು ಬೋಗಸ್ ರೆಕಾರ್ಡ್ ಅಂತ ಹೇಳಿದಾಗ ನಾವು ಹೈಕೋರ್ಟ್ ಹೋದ್ವಿ, ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ಹೋದ್ವಿ. ಸುಪ್ರೀಂ ಕೋರ್ಟ್ ಏನು ಹೇಳೈತೆ, ತಹಸೀಲ್ದಾರ್ ಬರಲ್ಲ, ಇದು ವಜಾ ಮಾಡೋದಕ್ಕೆ ರೆವಿನ್ಯೂ ಆಕ್ಟ್ ಪ್ರಕಾರ 136 ಕೇಸು ಜಿಲ್ಲಾಧಿಕಾರಿಗಳು ಬರ್ತಾ ಇದೆ. ಅವ್ರು 136 ಕೂಡಲೇ ಕೇಸನ್ನು ಕರೆದು ಬಡವರಿಗೆ ಈ ಜಾಗವನ್ನು ಬೋಗಸ್ ಅಂತ ಮಾಡಿ ಬಡವರಿಗೆ ನ್ಯಾಯ ದೊರಕಿಸಿ ಹಕ್ಕುಪತ್ರಗಳನ್ನು ಕೊಡಬೇಕು, ನಮ್ಮ ಉದ್ದೇಶ ಸರ್. ಇವಾಗ ಒಂದು ವೇಳೆ ನಿಮ್ಮ ಆಗ್ರಹ ಈಡೇರಿಲ್ಲ ಅಂದ್ರೆ ಯಾವ ಕ್ರಮ ಆಗ್ತದೆ? ನಾವು ಉಗ್ರ ಹೋರಾಟ ಮಾಡ್ತೀವಿ ಸರ್. ನಾವು ಅಲ್ಲೇ ಅದೇ ಜಾಗದಲ್ಲಿ ಪ್ರಾಣ ತೆಗೆಯೋ ಮಾಡೋಕ್ಕೂ ರೆಡಿ, ಆ ಥರ ಇದ್ದೀವಿ ಸರ್. ತಮ್ಮ ಹೆಸರು? MD ರಾಮಯ್ಯಪ್ಪ, PSP ತಾಲೂಕು ಅಧ್ಯಕ್ಷ ಸರ್. ಹೇಳಿ ಸರ್, ಯಾವ ಗ್ರಾಮದಲ್ಲಿ ಏನೆಲ್ಲ ಸಾಜಿಕೆ ಒತ್ತಡ ಇದೆಯಾ ಅಧಿಕಾರಿಗಳ ಮೇಲೆ ಏನಂತ? ಖಂಡಿತ ಇವತ್ತು ಏನು ಮಲ್ಲೇಪುರ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 50ರಲ್ಲಿ 16 ಎಕರೆ 34 ಗುಂಟೆ ಜಮೀನಿದೆ. ಆ ಜಮೀನಿಗಾಗಿ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ. ಸ್ವಾತಂತ್ರ್ಯ ಬಂದು 1947ರಲ್ಲಿ ಸ್ವಾತಂತ್ರ್ಯ ಬಂದಿದೆ. ಆದರೂ ಕೂಡ ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಇದುವರೆಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಆ ಸ್ವಾತಂತ್ರ್ಯ ತಗೊಳ್ತಾ ಇರ್ತಕ್ಕಂಥ ವ್ಯಕ್ತಿ ಪಕ್ಕದ ಊರಿನ ಒಬ್ಬ ಹಿರಿಯ ಮುಖಂಡರು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವ್ರು. ಇವತ್ತು ಮಲ್ಲೇಪುರ ಗ್ರಾಮದಲ್ಲಿ ಏನೇ ಒಂದು ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ಏನೇ ಒಂದು ಕಾರ್ಯಕ್ರಮಗಳಿಗಂತೂ ಬರಲ್ಲ, ಯಾಕಂದ್ರೆ ಮಲ್ಲೇಪುರದಲ್ಲಿ ಅವರ ಸಾಧನೆ ಹೆಚ್ಚಾಗಿದೆ. ಇಂದಿರಾ ಗಾಂಧಿ ಇದ್ದಂಥ ಸಮಯದಲ್ಲಿ ಉಳುವವನೇ ಒಡೆಯ ಅಂತ ಕೊಟ್ಟಂತ ಒಂದು ಇದನ್ನ ಸರ್ಕಾರ ಆಗ ಕೊಟ್ಟಂತದ್ದು. ಆದ್ರೆ ಈಗ ನಮ್ಮ ಗ್ರಾಮದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ರಾಜಕಾರಣಿ ಮಲ್ಲೇಪುರದಲ್ಲಿರ್ತಕ್ಕಂಥ ಗೋಮಾಳದ ಜಮೀನು ಯಾವುದೇ ಕಾರಣಕ್ಕೂ ಮಲ್ಲೇಪುರದಲ್ಲಿರ್ತಕ್ಕಂಥ ಬಡವರಿಗೆ ಸಿಗಬಾರ್ದು. ಇವತ್ತು ಅವರ ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ 4 ಎಕರೆ 5 ಎಕರೆ ಈ ರೀತಿ ಗ್ರಾಂಟ್ ಆಗಿದೆ. 16 ಎಕರೆ 34 ಗುಂಟೆ GMF ಗ್ರಾಂಟ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಮಿಕ್ಕ ಜಮೀನುಗಳಲ್ಲಿ ಸರ್ವೆ ನಂಬರ್ 50ರಲ್ಲಿ ಇರ್ತಕ್ಕಂಥ ಗೋಮಾಳ ಜಮೀನು ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬರಿಗೆ 4 ಎಕರೆ 5 ಎಕರೆ ಈ ರೀತಿ ಜಮೀನು ಕೊಡುವಂಥದ್ದು ಯಾವ್ದಾದ್ರೂ ಕಾನೂನು ಇದೆಯಾ? ಆಗ ಈಗ ಮಲ್ಲೇಪುರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಬಡ ಕುಟುಂಬ ಸಮೀಕ್ಷೆ ಮಾಡ್ಲಿ, ಏನಿವತ್ತು ಅಧಿಕಾರಿಗಳು ಇವತ್ತು ಅವರು ಪರವಾಗಿದ್ದಾರೆ. 16 ಎಕರೆ 34 ಗುಂಟೆ ಜಮೀನು ಮಾಡ್ಲಿಕ್ಕೆ ಇವತ್ತು ಪೋಡಿ ಮಾಡ್ತಾ ಇದ್ದಾರೆ. ಆ ಪೋಡಿನ ಈ ಕ್ಷಣದಲ್ಲೇ ನಾನು ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದು ಬೋಗಸ್ ಆಗಿರ್ತಕ್ಕಂಥ ದಾಖಲಾತಿಗಳು, ಗ್ರಾಮಸ್ಥರ ಒತ್ತಾಯ ಕೂಡ ಇದೆ. ಆ ಪೋಡಿನ ಸಂಬಂಧಪಟ್ಟ ಅಧಿಕಾರಿಗಳು ಈ ಕ್ಷಣ ನಿಲ್ಲಿಸಬೇಕು, ಈ ಮಾಹಿತಿ ತಲುಪಿದ ತಕ್ಷಣ ನಿಲ್ಲಿಸಬೇಕು. ಹಾಗೂ ಅರ್ಜಿಗಳು ಕೂಡ ಗ್ರಾಮಸ್ಥರನ್ನ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅದನ್ನೇನಾದ್ರೂ ಮಾಡಿದ ಪಕ್ಷದಲ್ಲಿ ಶತಾಯ ಗತಾಯ ಇದು ಉಗ್ರ ಹೋರಾಟ. ಯಾಕೆ ಅಂತಂದ್ರೆ ಇವತ್ತು ವಿಮಾನ ನಿಲ್ದಾಣ ಬಂದ ನಂತರ, KDB ಕೈಗಾರಿಕಾ ಪ್ರದೇಶ ಬಂದ ನಂತರ ಇವತ್ತು 1 ಇಂಚಿಗೆ 1 ಅಡಿಗೆ ಲಕ್ಷಾಂತರ ರೂಪಾಯಿ ಹಣ ಬರ್ತಾ ಇದೆ. ಸೊ ಹಾಗಿರ್ಬೇಕಾದ್ರೆ ಮಲ್ಲೇಪುರದ ಸರ್ವೆ ನಂಬರ್ 50ರಲ್ಲಿ ಇರ್ತಕ್ಕಂಥ ಜಮೀನು ಯಾವುದೇ ಕಾರಣಕ್ಕೂ ರಾಜಕಾರಣಿಗಳ ಷಡ್ಯಂತ್ರಕ್ಕೆ ಮಣಿದು ಅಧಿಕಾರಿಗಳು ಇದರ ಮೇಲೆ ಏನಾದರೂ ಅವ್ರಿಗೆ ಸಹಕಾರ ಕೊಟ್ಟಂತ ಪಕ್ಷದಲ್ಲಿ ಇದು ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾಕೆಂದ್ರೆ ಮುಂದಿನ ಮಕ್ಕಳ ಪೀಳಿಗೆಗೆ ಎಲ್ಲೂ ಜಾಗ ಇಲ್ಲ. ಇವತ್ತು ದೇವನಹಳ್ಳಿ ತುಂಬಾ ಉನ್ನತ ಮಟ್ಟಕ್ಕೆ ಏರ್ತಾ ಇದೆ, ಆದ್ರೆ ಅಲ್ಲಿ ಬರೆ ಬೀಳ್ತಾ ಇರ್ತಕ್ಕಂಥದ್ದು ದಲಿತ ಕುಟುಂಬಗಳಿಗೆ. ಸೊ ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳು, ಮಾನ್ಯ ಕಂದಾಯ ಸಚಿವರಿಗೆ ಈ ಸಮಯದಲ್ಲಿ ನಾನು ಕೇಳಕ್ ಇಷ್ಟಪಡ್ತೀನಿ. ಈ ಪೋಡಿ ಗ್ರಾಮ ಉದ್ಘಾಟನಾ ಸಮಯದಲ್ಲಿ ಗ್ರಾಮ ವಿಶ್ವನಾಥಪುರ ಗ್ರಾಮದಲ್ಲಿ ಅವ್ರಿಗೆ ಮನವಿ ಕೊಟ್ಟಿರ್ತೀವಿ. ಆ ಮನವಿ ಅದು ಕಸದ ಬುಟ್ಟಿಗೆ ಹೋಗಿದೆ, ಅದು ನಮಗೆ ಗೊತ್ತಿದೆ. ಯಾಕೆಂತಂದ್ರೆ ಇಷ್ಟೆಲ್ಲ ರೂಪರೇಷೆಗಳು ನಡೀತಾ ಇದೆ ಅಂತಂದಾಗ ನಾವು ಕೊಟ್ಟಂತ ಅರ್ಜಿ, ಗ್ರಾಮಸ್ಥರು ಕೊಟ್ಟಂತ ಅರ್ಜಿ ಏನಾಗಿದೆ? ಒಬ್ಬ ಸಂಘಟನೆಯ ಮುಖಂಡರುಗಳು ಅಲ್ಲಿ ಅರ್ಜಿ ಕೊಟ್ಟರು ಕೂಡ ಅದಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಇವತ್ತು ರಾಜಕಾರಣಿಗಳು ಅವರ ಉದ್ದೇಶಪೂರ್ವಕವಾಗಿ ಪೋಡಿ ಮಾಡಿ ಇದನ್ನ ಕಬಳಿಸಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಸೊ ಹಾಗಾಗಿ ನಮ್ಮ ಮಾನ್ಯ ಪತ್ರಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಈ ವಿಷಯ ಅವ್ರಿಗೆ ಮುಟ್ಟಿಸ್ಬೇಕು. ಪೋಡಿ ಮೊದಲು ನಿಲ್ಲಿಸಬೇಕು. ಮಲ್ಲೇಪುರದಲ್ಲಿ ಪೋಡಿ ಮುಕ್ತ ಗ್ರಾಮ ಅದನ್ನ ನಿಲ್ಲಿಸಬೇಕು ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ಅಂಬೇಡ್ಕರ್ ಸೇವಾ ಸಮಿತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ. ಇದು ಮಲ್ಲೇಪುರ ಗ್ರಾಮದ ಒಬ್ಬ ವೆಂಕಟೇಶಪ್ಪ, ವೆಂಕಟೇಶಪ್ಪ ಅಂತ ಆಲ್ರೆಡಿ ಸೆಕ್ರೆಟರಿ ಆಗಿದ್ದ. ಅವನು ಒಬ್ಬ ವಿಲೇಜ್ ಅಕೌಂಟ್ ಸೆಕ್ರೆಟರಿ. ಆಗ ರೂಮ್ನಲ್ಲಿ ಬಾಡಿಗೆಗೆ ಬಂದು ವಾಸ ಇದ್ದ. 93ರಲ್ಲಿ ಆವಾಗಿನಿಂದ ಸೃಷ್ಟಿ ಆಯಿತು. ಅದಕ್ಕೆ ಮೊದಲು ಎಲ್ಲ ಗೋಮಾಳನೇ ಇತ್ತು. 93ನೇ ಇಸ್ವಿನಲ್ಲಿ ಅವರು ವಿಲೇಜ್ ಅಕೌಂಟ್ ಬಂದು ಎಲ್ಲ ತಿದ್ದುಪಡಿ ಮಾಡಿ ಬೋಗಸ್ ದಾಖಲೆ ಪಾಣಿನಲ್ಲಿ ಎಂಟ್ರಿ ಮಾಡಿ ಮಿಟೇಷನ್ಗಳೆಲ್ಲ ತಿದ್ದಿ
ದಾಖಲೆ ಸೃಷ್ಟಿ ಮಾಡಿದ. ಯಾರು ಅಣತೆ ಅಂತ ಇವ್ರು ಕೆಲಸ ಮಾಡಿದ್ರು ಅಂತ ಯಾವ ವ್ಯಕ್ತಿ ಇದಕ್ಕೆ? ಇದು ಎಂ ವೆಂಕಟೇಶಪ್ಪ ಒಬ್ಬ ಇದು ಅವರು ತಾತ್ನವ್ರ ಹೆಸರಿನಲ್ಲಿ 42ನೇ ಇಸ್ವಿನಲ್ಲಿ ನಮ್ಗೆ GMF ಗ್ರಾಂಟ್ ನಲ್ಲಿ ಆಗಿದೆ ಅಂತ ತೋರಿಸ್ಬಿಟ್ಟು ಆ ಇದರಲ್ಲಿ ಹೋಗಿ ಇವರೆಲ್ಲ ತಿದ್ದಿ ಎಲ್ಲ ಇವರೇ ಸ್ವಂತ ಸೀಲುಗಳು ಪೆನ್ನುಗಳು ಯಾವ್ಯಾವ ತರ ಮಾಡಿದ್ದಾರೆ ಅಂತ ಎಲ್ಲ ಇವರೇ ಸ್ವಂತ ಮಾಡಿ ಆ ತರ ಮುಂದೆ ತಕೊಂಡ್ ಬಂದು ಊರಿನ ಜನ ಇದು ಏನೇನ್ ಮಾಡಿದ್ರು. ಇದು ಊರಿನವ್ರ ಹಿಂದಿನಿಂದ ಸುಮಾರು 65 ವರ್ಷಗಳ ಹಿಂದೆ ಊರಿನವರೆಲ್ಲ ಸೇರಿ ಒಂದು ವನ ಮಾಡಿದ್ರು. ನಾನಾ ತರ ಮರಗಳು ಬೆಳೆಸಿದ್ರು. ಆ ಮರಗಳು ಊರಿನವರೇ ಬೆಳೆಸಿ ಆಮೇಲೆ ಈ ತರ ಇವನು ಬೋಗಸ್ ದಾಖಲೆ ಮಾಡ್ಕೊಂಡಾಗ ಏನ್ ಮಾಡಿದ್ರು, ಇದು ತಹಸೀಲ್ದಾರರು ಇದು ಬೋಗಸ್ ರೆಕಾರ್ಡ್ ಒಂದು ಮಾಡಿದ್ಮೇಲೆ ಊರಿನವರೆಲ್ಲ ಮರಗಳು ಹೊಡೆದ್ಬಿಟ್ಟು ನಾವೆಲ್ಲ ಪೊಸಿಷನ್ ಹಿಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಂಚಿಕೆ ಮಾಡ್ಕೊಂಡು ನಾವು ಎಲ್ಲ ಒಂದು 5 ಕುಂಟೆ 6 ಕುಂಟೆ ಜಮೀನ ಪ್ರತಿಯೊಂದು ಮನೆಯವರು 107 ಜನ ನಾವು ಪೊಸಿಷನ್ ಅಲ್ಲಿ ಇದ್ದು ಮನೆ ಇಷ್ಟ ಅಕ್ರಮದಿಂದ ಯಾರಾದ್ರೂ ರಾಜಕೀಯ ಪಕ್ಕದ ಗ್ರಾಮಗಳವ್ರೆ ಯಾರು ಜಿಲ್ಲಾ ಪಂಚಾಯತ್ ಸದಸ್ಯರು ಅವರೇ ಇದಂತ ಅವ್ರ ಹೆಸರು ಲಕ್ಷ್ಮೀನಾರಾಯಣಪ್ಪ ಅಂತ ಅವರೇ ಇದನ್ನ ಮಾಡ್ತಾ ಇರೋದು. ನಮ್ಮೂರ್ನ ಬಡ ಜನಗಳು ಬೇಕಾದ ಜನ ಇದ್ಕೊಂಡು ಸರ್ಕಾರಿ ಗೋಮಾಳ ಜಾಗ ಇನ್ನ ಬೇಕಾದಷ್ಟಿದ್ದು ಅವ್ರು ಯಾರು ಮಾಡಕ್ ಬರಲಿಲ್ಲ. ಊರ್ನವ್ರು ಒಂದು ಸೂರು ಮಾಡಕ್ ಬರಲಿಲ್ಲ. ಯಜಮಾನ್ರೆ ಕಾನೂನು ಹೇಳುತ್ತೆ ಫಸ್ಟ್ ಆ ಗ್ರಾಮದಲ್ಲಿರೋರ್ಗೆ ಆ ಹಕ್ಕುಪತ್ರ ಕೊಡ್ಬೇಕು. ಆ ಗ್ರಾಮದಲ್ಲಿ ಯಾರಾದ್ರೂ ಫಲಾನುಭವಿ ಬೇರೆ ಪಕ್ಕದವ್ರಿಗೆ ಕೊಡೋ ಅವಶ್ಯಕತೆ ಏನಿದೆ ಅಂತ ಸರ್ಕಾರಕ್ಕೆ ಕೇಳ್ತಾರೆ. ಕೆಲವರು ಮಾತ್ರ ಅವ್ರ ಹಿಂದೆ ಯಾರ್ಯಾರಿದ್ರು ಅವ್ರಿಗೆ ಮಾತ್ರ ಕೊಟ್ಟು ಬಾಕಿ ಜಮೀನಲ್ಲ ಅವರ ಎಕರೆಗಳು ಇವ್ರಿಗೆಲ್ಲ ಊರ್ನವ್ರಿಗೆ 10 ಕುಂಟೆ 15 ಕುಂಟೆ ಮಾಡಿದ್ರು. ಅವ್ರಿಗೆ ಎಕರೆಗಳು ಮಾಡ್ಕೊಂಡ್ರು. ಆ ತರ ಮಾಡಿ ಈ ಊರ್ನ ನಮ್ಮನ್ನ ತುಳಿತಾವ್ರೆ. ಏನ್ ಆಗ್ಬೇಕು ನಿಮ್ಗೆ? ಇವಾಗ ಈ 16 ಎಕರೆ 34 ಕುಂಟೆನಲ್ಲಿ ಊರಿನ ಜನ ಎಲ್ಲ ನಾವು ಸಂಸಾರಗಳು ಚಿಕ್ಕ ಚಿಕ್ಕದಾಗ ಮನೆಗಳು ಕಟ್ಕೊಂಡಿದ್ದೀವಿ. ಈ ಜಾಗಕ್ಕೆ ನಮ್ಕ ಜಿಲ್ಲಾಧಿಕಾರಿಗಳು ಇದು ನಮ್ಮನ್ನ ಕೇಸು ಏನು ಐತೆ ಪರಿಶೀಲನೆ ಮಾಡಿ ಈ ಜಾಗನ ನಮಗ್ ಬಿಟ್ಕೊಡ್ಬೇಕು. ಬಿಟ್ಕೊಡ್ತಾ ಇದ್ರೆ ನಾವು ಸಾಮಾನ್ಯವಾಗಿ ನಿಲ್ಲಲ್ಲ. ನಾವು ಬೇಕಾದಷ್ಟು ನಾವು ಹೋರಾಟ ಮಾಡ್ತೀವಿ. ಅಲ್ಲೇ ಕುಂತ್ಕೊಂತೀವಿ. ಕಚೇರಿ ಮುಂದೆನೆ ನಾವು ಅಲ್ಲೇ ಧೈರ್ಯ ಕುಂತ್ಕೊಂಡು ನಮ್ಗೆ ಈಡೇರೋವರೆಗೂ ನಾವು ಆ ಜಾಗ ಬಿಡಲ್ಲ. ಆ ತರ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡಿದ್ದೀವಿ. ಮುಂದೆ ಮಾಡ್ತೀವಿ ನಾವು. ತಮ್ಮ ಹೆಸರು? ಮುನ್ಷಾಪ್ ಅಂತ. ಕರ್ನಾಟಕ ಒನ್ ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.